ತಿಮ್ಮಾಪುರ ಅವ್ರದ್ದು ಏನ್ ಆರೋಪ ಬಂದಿತ್ತಲ್ಲ ಅದ್ರ ಹಿಂದೆ ಏನ್ ಸಿದ್ಧಾಂತ ನೋಡಿದ್ರೆ ನೀವೇನ್ ಮಾಡೋದು ಅಷ್ಟೇ ಉದ್ದೇಶ? ತಿಮ್ಮಾಪುರ ಅವ್ರ ಮೇಲೆ ಅಬಕಾರಿ ಇಲಾಖೆ ಒಳಗ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ತಾರ. ಈ ಹಿಂದೇನು ಅವ್ರ ಮೇಲೆ ಆರೋಪ ಮಾಡಿದ್ರು, ಈಗೂ ಆರೋಪ ಮಾಡಲಿಕ್ಕತ್ತಿದ್ದಾರೆ. ತಿಮ್ಮಾಪುರ ಅವ್ರ ಮ್ಯಾಗ ಪದೇ ಪದೇ ಆರೋಪ ಮಾಡ್ತಾ ಇದ್ದಾರಲ್ಲ. ತಿಮ್ಮಾಪುರ ಅವ್ರನ್ನ ಒಂದು ಹತ್ತಿಕ್ಕುವಂತ ಒಂದು ಹುನ್ನಾರ, ತಿಮ್ಮಾಪುರ ಅವ್ರೊಂದು ಕೆಳಗುಂದಿಸುವಂತ ಒಂದು ಷಡ್ಯಂತ್ರ ನಡೆದಿದೆ. ಪದೇ ಪದೇ ತಿಮ್ಮಾಪುರ ಅವ್ರ ಮ್ಯಾಗ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ತಾ ಇದ್ದಾರಲ್ಲ ಇವರು. ತಿಮ್ಮಾಪುರ ಅವ್ರ ಮ್ಯಾಗ ಭ್ರಷ್ಟಾಚಾರ ಇದೆ ಅನ್ಲಿಕ್ಕೆ ಇವ್ರ ಹತ್ರ ಸಾಕ್ಷಿ ಪುರಾವೆ ಏನಿದೆ ಇವ್ರ ಹತ್ರ ಆಧಾರ? ತಿಮ್ಮಾಪುರ ಅವರು ಒಬ್ಬ ದಲಿತ ಸಮುದಾಯದ ಕೆಳವರ್ಗದಿಂದ ಬಂದಂತ ಒಬ್ಬ ನಾಯಕ ಅವ ತಿಮ್ಮಾಪುರ ಅವರು. ಎಲ್ಲ ಈ ರಾಜ್ಯದೊಳಗ ಈ ಇಲಾಖೆಯಲ್ಲಿ ಆಡಳಿತ ವ್ಯವಸ್ಥೆಯನ್ನೇ ಬದಲಾವಣೆಗೆ ತಂದವ್ರು ಯಾರಂತಂದ್ರೆ ತಿಮ್ಮಾಪುರ ಅವರು, ಅರ್ಬಿ ತಿಮ್ಮಾಪುರ ಅವರು. ಇಂಥವ್ರ ಮೇಲೆ ಮತ್ತೆ ಈಗ ಆರೋಪ ಇಲ್ಲ ಸಲ್ಲದ ಆರೋಪ ಮಾಡ್ತಾರಂತಂದ್ರೆ ಇದ್ರ ಹಿಂದೆ ಒಂದು ಷಡ್ಯಂತ್ರ ಇದೆ. ವಿಧಾನಸೌಧದ ಒಳಗಡೆನೂ ಆರೋಪ ಮಾಡ್ತಾರ, ವಿಧಾನಸೌಧ ಹೊರಗಡೆನೂ ಆರೋಪ ಮಾಡ್ತಾರ. ತಿಮ್ಮಾಪುರ ಅವರ ಆರೋಪ ಮಾಡ್ಯಾರ ಅನ್ನಕ್ಕೆ ಇವ್ರ ಹತ್ರ ಏನ್ ಆಧಾರ ಇದೆ? ರಾಹುಲ್ ಗಾಂಧಿ ಹತ್ರ ಕಳಿಸ್ತೀನಿ ಅಂತ ಹೇಳ್ತಾರ, ಏನ್ ಆಧಾರ ಬೇಕಲ್ಲ? ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ ತಿಮ್ಮಾಪುರ ಅವ್ರ ಮೇಲೆ ಆರೋಪ ನಿರಾಧಾರವಾಗಿದ್ದು, ಆರೋಪ ಸತ್ಯಕ್ಕೆ ದೂರ ಇದೆ, ತಿಮ್ಮಾಪುರ ಅವ್ರ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಮುಖ್ಯಮಂತ್ರಿಗಳೇ ಹೇಳಿದಾಗ, ಈಗ ತಿಮ್ಮಾಪುರ ಅವ್ರ ಮ್ಯಾಗ ಇವ್ರು ಆರೋಪ ಮಾಡುವಂತ ಇವ್ರಿಗೆ ಏನ್ ನೈತಿಕತೆ ಇದೆ? ತಿಮ್ಮಾಪುರ ಅವ್ರ ಮೇಲೆ ಆರೋಪ ಮಾಡುವಂತ ಏನ್ ನೈತಿಕತೆ ಇದೆ ಹೊರತವ್ರ? ಈ ಹಿಂದೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ. ತಿಮ್ಮಾಪುರ ಅವ್ರು 700 ಕೋಟಿ ರೂಪಾಯಿ ಹಗರಣ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಈ ದೇಶದ ಪ್ರಧಾನಮಂತ್ರಿಗಳು ಆರೋಪ ಮಾಡಿದ್ರು ಮಹಾರಾಷ್ಟ್ರ ಇಲೆಕ್ಷನ್ ಚುನಾವಣೆಯಲ್ಲಿ. ತಿಮ್ಮಾಪುರ 700 ಕೋಟಿ ಮಾಡಿದ್ರ ಆರೋಪ ಮಾಡಿದ್ರ ಲೆಕ್ಕ ಇವ್ರ ಹತ್ರ ಆಧಾರ ಏನಿದೆ? ಏನ್ ತನಿಖೆ ಒಳಗೆ ಸಿಕ್ಕಂದಿರ? ಏನ್ ಆಡಿಯೋ ವಿಡಿಯೋ ಇದೆ? ಏನಿದೆ ಇವ್ರ ಹತ್ರ ಮಾತಾಡಿದ್ದ ಏನಿದೆ? ನಮ್ಮ ನಡೆ ತಿಮ್ಮಾಪುರ ಅವರು ನಿರಾಧಾರ ಆರೋಪಕ್ಕೆ ಇವ್ರ ಮೇಲೆ ಸತ್ಯಕ್ಕೆ ದೂರವಾದಂತ ಒಂದು ಸಂಗತಿ ಇದೆ. ಆರೋಪ ಏನೂ ಇಲ್ಲ. ಪದೇ ಪದೇ ನಮ್ಮ ಸಮುದಾಯದ ನಾಯಕ ತಿಮ್ಮಾಪುರ ಅವರು ಅವ್ರನ್ನ ಕೆಳಗುಂದಿಸಬೇಕು, ಅವ್ರನ್ನ ಹತ್ತಿಕ್ಕುವಂತ ಒಂದು ಷಡ್ಯಂತ್ರ ನಡೆದಿ. ಇದನ್ನ ನಮ್ಮ ಸಮುದಾಯ ಎಂದೂ ಸಹಿಸಿಕೊಳ್ಳುವುದಿಲ್ಲ. ಷಡ್ಯಂತ್ರ ಮಾಡಿದವ್ರು ಯಾರಂತಂದ್ರೆ ಈ ಹಿಂದೆ ಈ ಪದಾಧಿಕಾರಿಗಳು ಮಾಡಿದ್ರು. ವಿಧಾನಸೌಧದೊಳಗೆ ಈ ಬಿಜೆಪಿ ಪಕ್ಷ ತಿಮ್ಮಾಪುರ ರಾಜೀನಾಮೆ ಕೊಡ್ಬೇಕಂತ ಅವ್ರ ಹತ್ತಿ ಧರಣಿ ಮಾಡಿದ್ರಲ್ಲ. ಬಿಜೆಪಿ ಅವರು ತಮ್ಮ ಅಗಲ್ನಾಗ ನೊಣ ಬಿದ್ದೈತಿ ಅದನ್ನ ತೆಗೆದಾಕನ್ನ, ಮಂದಿ ಅಗಲ ಬಿದ್ದದ್ದು ಯಾಕೆ ತೆಗೆದಾಕ್ತಾರ ಅವರೆಲ್ಲ? ಮುಂದೆ ನೋಡಿ ಸರ್, ನಮ್ಮ ಸಮುದಾಯದ ನಾಯಕರ ರಾಜ್ಯ ಮಟ್ಟದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕಂತ ಹೇಳ್ಕೊಂಡು ಎಲ್ಲರೂ ನಾಳೆ ಸೋಮವಾರ ದಿವಸ ಎಲ್ಲರೂ ಫ್ರೀಡಂ ಪಾರ್ಕ್ ನಲ್ಲಿ ಕೂಡಿದ್ದಾರೆ. ನಾವು ನಮ್ಮ ಜಿಲ್ಲೆಯಿಂದ ಎಲ್ಲಾ ತಾಲೂಕುಗಳಿಂದ ಎಲ್ಲಾ ಮುಖಂಡರುಗಳು ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ತಿಮ್ಮಾಪುರ ಅವ್ರ ಮೇಲೆ ಆರೋಪ ಮಾಡಿದ್ದಕ್ಕೆ ನಾವು ಸಹಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ತಿಮ್ಮಾಪುರ ಅವರು ಒಬ್ಬ ಈಗ ಆಡಳಿತ ವ್ಯವಸ್ಥೆ ಇದೆ. CL7 ಒಂದು ಲೈಸೆನ್ಸ್ ಪಡಿಬೇಕಾಗಿತ್ತು ಅಂತಂದ್ರೆ 18 ಟೇಬಲ್ಗಳಿಗೆ ಆ ಒಂದು ಫೈಲ್ ಹೋಗ್ತಾ ಇತ್ತು. ಈಗ ನೇರವಾಗಿ DC ಮುಖಾಂತರ ಕಮಿಷನರ್ಗೆ ಹೋಗುವಂತ ಒಂದು ವ್ಯವಸ್ಥೆ ಮಾಡಿದವರು ಅಂತಂದ್ರೆ ತಿಮ್ಮಾಪುರ ಅವರು. ಈಗ ಒಂದು ಲೈಸೆನ್ಸ್ ಪಡಿಬೇಕಾಯ್ತು ಅಂದ್ರೆ ಅಂಗಡಿಕಾರಕರಿಂದ ಲಂಚದ ಆರೋಪ ಇವರು ಹೊರಿಸಿದ್ದಾರೆ. ಯಾವ ಅಂಗಡಿಕಾರರು ಕೊಟ್ಟಾರ? ಯಾವ ಲೈಸೆನ್ಸ್ ಹೋಲ್ಡರ್ ಕೊಟ್ಟಾರ? ಇದನ್ನ ಕೇಳಲಿಕ್ಕೆ ತಿಮ್ಮಾಪುರ ಅವ್ರದ್ದು ಏನಾರ ಧ್ವನಿವರ್ಧಕ ಇದೆ ಇವ್ರ ಹತ್ರ? ಏನ್ ಮಾತಾಡಿದ್ದು ಏನಾರ ಸಾಕ್ಷಿ ಪುರಾವೆ ಇದೆಯಾ? ಸುಮ್ಮನೆ ವಿನಾಕಾರಣ ಸತ್ಯಕ್ಕೆ ದೂರವಾಗಿದೆಯಲ್ಲ ಅವ್ರ ಮೇಲೆ ಆರೋಪ ಮಾಡಿದ್ದು. ಇದನ್ನೆಲ್ಲ ನಾವೆಲ್ಲ ನಮ್ಮ ಸಮುದಾಯದ ನಾಯಕರು ನಾವೆಲ್ಲರೂ ಕೂಡಿ ಖಂಡನೆ ಮಾಡ್ತೀವಿ. ನಾಳೆ ನಡೆಯತಕ್ಕಂಥ ಫ್ರೀಡಂ ಪಾರ್ಕ್ನ ಹೋರಾಟದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ಮುಖಂಡರುಗಳು ನಾವೆಲ್ಲ ಹೋಗಿ ನಾವು ಪಾಲ್ಗೊಳ್ತೀವಿ. ತಿಮ್ಮಾಪುರ ಅವ್ರಿಗೆ ನಾವು ಅವ್ರಿಗೆ ಕೈ ಬಲಪಡಿಸೋಳಕ್ಕೆ, ಅವ್ರಿಗೆ ನಾವು ಒಂದು ಶಕ್ತಿ ಹೆಚ್ಚಿಸಿಕೊಳ್ಳಿಕ್ಕೆ ನಾವೆಲ್ಲರೂ ಸಮಾಜ ವತಿಯಿಂದ ನಾವೆಲ್ಲರೂ ಅಲ್ಲಿ ಪಾಲ್ಗೊಳ್ತೀವಿ ಅಂತ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ.